ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನೋಡಿ ಹನಿ ಕೇಕ್ ಹೇಗೆ ಮಾಡೋದು, ಈ ನೋ ಎಗ್ ಹಾಕದೆ, ಬೀಟರ್ ಇಲ್ಲದೆ ಮನೆಯಲ್ಲಿರೋ ವಸ್ತುವನ್ನು ಉಪಯೋಗಿಸಿ ಹೇಗೆ ಮಾಡುವುದು ಹನಿ ಕೇಕ್ ಅಂತ ನೋಡೋಣ ಬನ್ನಿ. ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ಮಾಡೋದು ಮೊದಲು ಈ ಥರ ನಾನು ಅಳತೆ ಕಪ್ ತೊಗೊಂಡಿದ್ದೀನಿ, ಟೀ ಕುಡಿ ಕಪ್ಪು. ಅದರಲ್ಲಿ ಅರ್ಧ ಕಪ್ಪು ಮೊಸರು ತಗೊಳ್ತಾ ಇದ್ದೀನಿ. ಅರ್ಧ ಕಪ್ ಮೊಸರಿಗೆ 1 ಕಪ್ ಸಕ್ಕರೆ ಹಾಕಿ ಮೊಸರು ಮತ್ತು ಸಕ್ಕರೆ ಚೆನ್ನಾಗಿ ಮಿಕ್ಸ್ ಆಗಿ ಸಕ್ಕರೆ ಕರಗಬೇಕು, ಅಲ್ಲಿವರೆಗೂ ಅದನ್ನ ತಿರುಗಿಸ್ತಾ ಇರಿ. ನೀಟಾಗಿ ಮೊಸರಲ್ಲಿ ಸಕ್ಕರೆ ಕರಗೋಗ್ಬೇಕು. ಈ ಥರ ಪೂರ್ತಿ ಸಕ್ಕರೆ ಕರಗೋಗ್ಬೇಕು ಮೊಸರಲ್ಲಿ, ಹಾಗೆ ತಿರುಗ್ತಾ ಇರಿ. ಆಮೇಲೆ ಅದಕ್ಕೇ ಅದೇ ಕಪ್ಪಿಂದ ಒಂದು ಅರ್ಧ ಕಪ್ಪು ಎಣ್ಣೆ ತೊಗೊಳ್ತಾ ಇದ್ದೀನಿ. ನಿಮ್ಮ ಮನೇಲಿ ಅಡುಗೆ ಎಣ್ಣೆ ಯಾವ್ದು ಯೂಸ್ ಮಾಡ್ತೀರೋ ಅದು ತೊಗೊಳ್ಳಿ, ಇದೇ ಅದಂತೇನಿಲ್ಲ. ಅರ್ಧ ಕಪ್ಪು ಎಣ್ಣೆ ಹಾಕಿ 3 ಚೆನ್ನಾಗಿ ಹೊಂದ್ಕೋಬೇಕು, ಚೆನ್ನಾಗಿ ಮಿಕ್ಸ್ ಆಗಬೇಕು, ಅಲ್ಲಿವರೆಗೂ ತಿರುಗ್ತಾ ಇರಿ. ನೋಡಿ ಈ ಥರ ಬೀಟ್ ಮಾಡ್ಕೊಳ್ತಾನೆ ಇರಬೇಕು, ಚೆನ್ನಾಗಿ 3 ಮಿಕ್ಸ್ ಆಗಬೇಕು. ನೋಡಿ ಈ ಅದಕ್ಕೆ ಮಿಕ್ಸ್ ಆಗಬೇಕು. ಇನ್ನು ತಿರುಗಿ ಚೂರು ಮೇಲೆ ತೇಲ್ತಾ ಇದೆ. ಈ ಹದಕ್ಕೆ ಬರಬೇಕು ನೋಡಿ. ಇದಕ್ಕೆ ನಾನು 2 ಕಪ್ ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಸಕ್ಕರೆಗೆ 2 ಕಪ್ ಮೈದಾ ಹಿಟ್ಟು ಚೆನ್ನಾಗಿರುತ್ತೆ. ಅಂದರೆ ಸಕ್ಕರೆ ಕರೆಕ್ಟಾಗಿರುತ್ತೆ. 1 ಕಪ್ಗೆ 2 ಕಪ್ ಮೈದಾ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ತಿರ್ಕೊಳ್ಳಿ. ಅದೇನು ನೀರೇನು ಹಾಕೋದು ಬೇಡ, ಇದೇ ಮಿಶ್ರಣದಲ್ಲಿ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು, ಅಂದರೆ ನೀಟಾಗಿ ಬರುತ್ತೆ ಕೇಕು. ಸ್ವಲ್ಪ ಒಂದು ಅರ್ಧ ಕಪ್ಪು ಹಾಲು ತೊಗೊಂಡಿದ್ದೀನಿ, ಅದನ್ನು ಒಂದೇ ಸರಿ ಹಾಕ್ಬಿಡ್ಬೇಡಿ, ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಲನ್ನ ಒಂದು ಸ್ವಲ್ಪನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟನ್ನ ಬೀಟ್ ಮಾಡಬೇಕದು. ನೋಡಿ ಯಾವುದೇ ಬೀಟರ್ ಇಲ್ಲ, ಏನಿಲ್ಲ, ಇರೋ ಮನೆ ಸ್ಟೀಲ್ ಪಾತ್ರೆಯಿಂದನೇ ನಾನು ಮಾಡ್ತಾಯಿದ್ದೀನಿ. ನೋಡಿ ಸ್ವಲ್ಪ ಹಾಲು ಹಾಕ್ಕೊಂಡು ಬೀಟ್ ಮಾಡಿಕೊಂಡು ನೀಟಾಗಿ ಈ ಥರ ದೋಸೆ ಹಿಟ್ಟಿನ ಹದಕ್ಕೆ ಹಿಟ್ಟನ್ನ ಕಲಿಸ್ಕೋಬೇಕು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೇನ್ ಇದೇ ಇರೋದು, ಯಾವುದೇ ಥರ ಗಂಟುಗಳಿರಬಾರ್ದು ಅದರಲ್ಲಿ, ಅಂದರೆ ಕೇಕ್ ನೀಟಾಗಿ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಬರುತ್ತೆ. ನೋಡಿ ಈ ಥರ ಇರಬೇಕು ಹಿಟ್ಟು, ದೋಸೆ ಹಿಟ್ಟು ಥರ ಚೆನ್ನಾಗಿ. ಈಗೆಲ್ಲ ತಿರುಗಿ ಆದಮೇಲೆ ಸ್ವಲ್ಪ ಸೋಡಾ, ಅಂದರೆ ಬೇಕಿಂಗ್ ಸೋಡಾ ಹಾಕ್ಕೊಳ್ತಾ ಇದ್ದೀನಿ, ಒಂದು ಚಿಟಿಕೆಯಷ್ಟು. ಆಮೇಲೆ ಒಂದು ಚಿಟಿಕೆ ಉಪ್ಪು. ಸೋಡಾ ಹಾಕಿದ್ಮೇಲೆ ಜಾಸ್ತಿ ತಿರುವಂಗಿಲ್ಲ ಹಿಟ್ಟನ್ನ, ಸ್ವಲ್ಪ ಸುಮ್ಮನೆ 1-2 ಸುತ್ತು ತಿರುಗಿಸಿ ಇಟ್ಬಿಡಿ ಅಷ್ಟೇ. ಆಮೇಲೆ ಜಾಸ್ತಿ ತಿರುಗೋಕ್ಕೆ ಹೋಗಬೇಡಿ ಸೋಡಾ ಹಾಕಿದ್ಮೇಲೆ. ಇವಾಗ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ಪಾತ್ರೆಗೆ ಎಣ್ಣೆ ಹಚ್ಬಿಟ್ಟು ಮೇಲೆ ಒಂದು ಸ್ವಲ್ಪ ಮೈದಾ ಹಿಟ್ಟನ್ನ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಸ್ಪ್ರೆಡ್ ಮಾಡ್ಕೊಂಡು ಈ ಥರ ನೀಟಾಗಿ ಎಣ್ಣೆ ಹಚ್ಕೊಂಡು ಮೇಲೆ ಸ್ವಲ್ಪ ಮೈದಾ ಹಿಟ್ಟನ್ನ ಉದುರಿಸಿ ಸ್ಪ್ರೆಡ್ ಮಾಡಿಕೊಂಡು ಅದಕ್ಕೆ ಕೇಕ್ ಬಟರ್ನ ಹಾಕಿ ಇಡೋಣ. ಬಟರ್ ಪೇಪರ್ ಇರೋರು ಹಾಕ್ಕೊಳ್ಳಿ, ನನ್ನ ಹತ್ರ ಬಟರ್ ಪೇಪರ್ ಇರದೇ ಇರೋ ಕಾರಣಕ್ಕೆ ಈ ಥರ ಒಂದು ಪಾತ್ರೆಗೆ ಎಣ್ಣೆ ಹಚ್ಕೊಂಡು ಅದಕ್ಕೆ ಮೈದಾ ಹಿಟ್ಟು ಸ್ಪ್ರೆಡ್ ಮಾಡಿದ್ರೆ ನೀಟಾಗಿ ಬಿಟ್ಕೊಳ್ಳುತ್ತೆ. ಈ ಥರ ಟ್ಯಾಪ್ ಮಾಡಿ ಒಂದು ಸರಿ. ಆಮೇಲೆ ಕುಕ್ಕರ್ನ ಒಂದು 5 ನಿಮಿಷ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ, ಅದರಲ್ಲಿ ಈ ಪಾತ್ರೆನಿಟ್ಟು ಮೇಲೆ ಕ್ಲೋಸ್ ಮಾಡ್ತಾಯಿದ್ದೀನಿ ಕುಕ್ಕರ್ಗೆ. ಅದಕ್ಕೇನು ವಿಸಿಲ್ ಹಾಕಲ್ಲ ಮತ್ತು ಒಳಗಡೆ ವೈಸರ್ ಗ್ಯಾಸ್ಕೆಟ್ ಹಾಕಲ್ಲ, ಹಾಗೇ ಮುಚ್ತಾ ಇದ್ದೀನಿ. ಒಂದು 30 ನಿಮಿಷ ಬೇಯಿಸ್ಕೋಬೇಕಿದನ್ನ. ಆಮೇಲೆ ಇದು ಬೇಯಲಿ. ಆಮೇಲೆ ಶುಗರ್ ಸಿರಪ್ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ 1 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ಆಮೇಲೆ ಸಕ್ಕರೆ ಮುಳುಗುವಷ್ಟು ನೀರು ಹಾಕ್ತೀನಿ ಅಷ್ಟೇ. ಬೇರೆ ಕೇಕ್ ಆದರೆ ಸ್ವಲ್ಪ ತಿಳಿವಾಗಿ ಮಾಡಬೇಕು ಶುಗರ್ ಸಿರಪ್ನ. ಇದು ಹನಿ ಕೇಕ್ ಆಗಿರೋದ್ರಿಂದ ಬೇರೆ ಕೇಕ್ ಮಾಡೋಕ್ಕಿಂತ ಒಂಚೂರು ಇದಕ್ಕೆ ಗಟ್ಟಿಯಾಗಿರಬೇಕು, ಜ್ಯೂಸ್ ಥರ. ನೋಡಿ ಈ ಥರ ಸಕ್ಕರೆ ಎಲ್ಲ ನೀರಲ್ಲಿ ಕರಗಬೇಕು. ಕರಗಿಸ್ತಾ ಇದ್ದೀನಿ. ಕುದಿ ಬರುತ್ತೆ, 1-2 ಸರಿ ಕುದಿ ಬಂದಮೇಲೆ ಸಾಕು, ಈ ಅಳತೆಗೆ ಬರಬೇಕದು. ಆಮೇಲೆ ಇದನ್ನು ತೆಗೆದುಬಿಟ್ಟು ಒಂದು ಬಾಣಲೆ ಇಟ್ಟು ಅದಕ್ಕೆ 2 ಸ್ಪೂನ್ ಕಿಸನ್ ಜಾಮ್ ಹಾಕ್ಕೊಂಡಿದ್ದೀನಿ ನಾನು. ನೋಡಿ ಜಾಮ್ ಹಾಕಿ ಇದಕ್ಕೆ 1-2 ಸ್ಪೂನ್ ಶುಗರ್ ಸಿರಪ್ ಹಾಕಿ
ಇದನ್ನು ನೀರು ಥರ ಮಾಡ್ಕೊಳ್ತಾ ಇದ್ದೇನೆ. ಅದು ಗಟ್ಟಿಯಾಗಿರುತ್ತಲ್ವ, ಸ್ವಲ್ಪ ಜ್ಯೂಸಿ ಥರ ಇರಬೇಕು. ಹನಿ ಇರೋರು ಹನಿ ಬಳಸ್ತಾರೆ, ನನ್ನ ಹತ್ರ ಹನಿ ಇರಲಿಲ್ಲ. ಹಾಗೆ ಮಾಡಿ ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ ನಾನು ಮಾಡಿದೆ. ಶುಗರ್ ಸಿರಪ್ ಹಾಕಿದೆ. ಇದಕ್ಕೆ ಸ್ವಲ್ಪ ಹನಿ ಹಾಕಬೇಕು, ಟೇಸ್ಟ್ ಸೂಪರಾಗಿರುತ್ತೆ. ಹನಿ ಕೇಕ್ ಅಲ್ವಾ, ಸ್ವಲ್ಪ ಹನಿ ಇದ್ರೇ ಟೇಸ್ಟಿಯಾಗಿರುತ್ತೆ. ಇದೂ ಸೂಪರ್ ಟೇಸ್ಟಿಯಾಗಿರುತ್ತೆ. ಇದೆ ಜಾಮು ಮತ್ತು ಸಕ್ಕರೆ ಸಿರಪ್ಪು ಸೂಪರ್ ಇರುತ್ತೆ ನೋಡಿ. ಈ ಥರ ಕೇಕು ಬೆಂದೋಗಿದೆ. ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಸುತ್ತ ಚಾಕುವಿನಿಂದ ತಿರುಗಿಸ್ಕೊಂಡು ಆಮೇಲೆ ಡಬ್ ಹಾಕಿಬಿಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಏನು ಅಂಟ್ಕೊಳ್ಳದೆ ಎಷ್ಟು ಚೆನ್ನಾಗಿ ಬಿಟ್ಟೋಯಿತು. ಮತ್ತು ಅಷ್ಟೇ ಮೆತ್ತಗಿದೆ, ಸ್ಪಾಂಜ್ ಥರ ಬಂದಿದೆ ಕೇಕು ನೋಡಿ ಯಾವ ರೀತಿ ಬಂದಿದೆ ಅಂತ. ಎಷ್ಟು ಸ್ಪಾಂಜ್ ಥರ ಆಗಿದೆ, ಮೆತ್ತಗೆ. ತಗೊಂಡು ಮೇಲ್ಗಡೆ ಸ್ವಲ್ಪ ಉಬ್ಬಿ ಬಂದಿರುತ್ತೆ, ಅದನ್ನು ಲೆವೆಲಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂಚೂರು ಕಟ್ ಮಾಡಿ ತೆಗಿತಾ ಇದ್ದೀನಿ. ತೆಗೆದಿಟ್ಕೊಳ್ಳೋಣ. ಅದಕ್ಕೆ ಶುಗರ್ ಸಿರಪ್ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಅದು ಸ್ಪಾಂಜ್ ಹೀರ್ಕೊಳ್ಬೇಕು ಶುಗರ್ ಸಿರಪ್ನಲ್ಲಿವರೆಗೂ ಹಾಕಿ. ಆಮೇಲೆ ಇವಾಗ ಜಾಮನ್ನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನಾವು ಅದು ಎಲ್ಲ ಮೆಲ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಆ ಜಾಮನ್ನ ಫುಲ್ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ನೀಟಾಗಿ. ಅದು ಬ್ರೆಡ್ ಕಾಂದಿರುವಾಗ ಜಾಮನ್ನ ಸ್ಪ್ರೆಡ್ ಮಾಡಿ ಮೇಲೆ ಕೊಬ್ಬರಿ ತುರಿದು ಹಾಕ್ತಾಯಿದ್ದೀನಿ. ನೀವು ಗ್ರೈಂಡ್ ಮಾಡಿ ಹಾಕ್ಬೋದು, ಕೊಕೊನಟ್ ಪೌಡ್ರ್ ಸಿಗುತ್ತಲ್ಲ ಅದು ತಂದು ಹಾಕ್ಬೋದು. ಬಟ್ ನಾನು ಮನೆಯಲ್ಲೇ ಏನೇನು ಸಿಗುತ್ತೆ ಅದರಿಂದ ಮಾಡಿದ್ದೀನಿ. ಒಂದೊಳ್ಳೆ ಕೇಕು, ತುಂಬ ಟೇಸ್ಟಿಯಾಗಿದೆ ನೋಡಿ. ಏನೂ ಇಲ್ಲದೆ ದಿಢೀರಂತ ಏನಾದರೂ ಬಂದುಬಿಡುತ್ತೆ, ಆವಾಗ ಅಂಗಡಿಗೆ ಹೋಗಿ ತರೋದು ಲೇಟ್ ಆಗುತ್ತೆ. ತಗೊಂಡು ಈ ಹಳ್ಳಿಗಳಲ್ಲಿರೋರಿಗೆಲ್ಲ ದೂರ ದೂರ ಹೋಗಿ ತರಬೇಕಿರುತ್ತೆ, ಹತ್ರದಲ್ಲಿ ಅಂಗಡಿ ಸಿಗಲ್ಲ. ನೋಡಿ ಎಷ್ಟು ಜ್ಯೂಸಿಯಾಗಿ ಹೇಗೆ ಬಂದಿದೆ. ಅವರು ಮೈದಾ ಹಿಟ್ಟು, ಹಾಲು, ಮೊಸರು ಇದ್ದರೆ ಮನೆಯಲ್ಲೇ ಮಾಡ್ಬೋದಂತ ಸೂಪರ್ ಟೇಸ್ಟಿಯಾಗಿರುವಂಥ ಹನಿ ಕೇಕ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.